ಕೇಳಿದ್ದು ತಪ್ಪಲ್ಲ, ಸಿಗೋದು. ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿರುವವರು ಈಗ ಮಂತ್ರಿಗಳಾಗುವ ಕನಸು ಕಾಣ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿ ಗೆದ್ದಂತಹ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡಿದವರ ದೊಡ್ಡ ಪಟ್ಟಿ ಸಿಗತ್ತೆ. ಇವತ್ತಿನ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ 1972ರಲ್ಲಿ ಮೊದಲ ಬಾರಿಗೆ ಶಾಸಕರಾದಂಥವರು. ಅವತ್ತು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅವರು ಕೂಡ ರಾಜ್ಯದಲ್ಲಿ ಮಂತ್ರಿ ಆದಂಥವರೇ. ಈಗಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಶಾಸಕರಾಗಿರುವಂಥದ್ದು 1989ರಲ್ಲಿ ಮೊದಲ ಬಾರಿಗೆ. ಅದೇ ಅವಧಿಯಲ್ಲೇನೆ ಅಂದರೆ ಮುಖ್ಯಮಂತ್ರಿಯವರು ಬದಲಾದಾಗ, ವೀರೇಂದ್ರ ಪಾಟೀಲ್ರ ನಂತರ ಎಸ್ ಬಂಗಾರಪ್ಪ ಅವರು ಮುಖ್ಯಮಂತ್ರಿಯಾದಾಗ ಅವರ ಸಂಪುಟದಲ್ಲಿ ಸಚಿವರಾದಂಥವರು ಡಿ ಕೆ ಶಿವಕುಮಾರ್. ಎಐಸಿಸಿ ಅಧ್ಯಕ್ಷರು ಕೂಡ ಮೊದಲ ಬಾರಿಯ ಶಾಸಕ, ಮೊದಲ ಬಾರಿಯ ಮಂತ್ರಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಮೊದಲ ಬಾರಿಯ ಶಾಸಕ, ಮೊದಲ ಬಾರಿಯ ಮಂತ್ರಿ. ಆನಂತರ ಅವರು ಅನೇಕ ಬಾರಿ ಮಂತ್ರಿಗಳಾಗಿರ್ಬೋದು, ಆದರೆ ಮೊದಲ ಬಾರಿ ಶಾಸಕರಾಗಿದ್ದಾಗಲೇ ಮಂತ್ರಿಗಳಾಗಿದ್ದಾರೆ. ಇದು ಕಾಂಗ್ರೆಸ್ನಲ್ಲೇ ಸಿಗುವಂತಹ ಉದಾಹರಣೆ. ಇಂಥ ಉದಾಹರಣೆ ಇನ್ನಷ್ಟು ಪಟ್ಟಿ ಬಹಳ ದೊಡ್ಡದಿದೆ. ಹಾಗೆಯೇ ಬಿಜೆಪಿಯಲ್ಲಿ ಮೊದಲ ಬಾರಿಗೇ ಶಾಸಕರಾದಂಥವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಇತಿಹಾಸ ಅಥವಾ ಉದಾಹರಣೆಗಳು ಬಹಳಷ್ಟಿದ್ದಾವೆ. JDSನಲ್ಲೂ ಅದಿದೆ. ಆದರೆ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟು ದಿವಸ ಮುಖ್ಯಮಂತ್ರಿ ವಿಚಾರದಲ್ಲೇ ಕದರ ನಡೀತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ಕದರ ನಡೀತಾ ಇರಬೇಕಾದ್ರೆ ಕಳೆದ 2.5 ವರ್ಷಗಳ ಅನುಭವದ ಆಧಾರದ ಮೇಲೆ, ಅಂದರೆ ಯಾರ್ಯಾರು ಹೇಗೆಲ್ಲ ಕುರ್ಚಿ ಬಗ್ಗೆ ಕೇಳ್ತಾರೆ ಅಂತೇಳಿ ಗೊತ್ತಿರುವಂಥ, ನೋಡಿರುವಂಥ ಅನುಭವ ಇದೆಯಲ್ಲ 2.5 ವರ್ಷಗಳ, ಇದರ ಆಧಾರದ ಮೇಲೆ ಇನ್ನು ಸುಮ್ಮನಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಡಿಸೈಡ್ ಮಾಡ್ಕೊಂಡಿರುವ ಮೊದಲ ಬಾರಿ ಗೆದ್ದ ಶಾಸಕರು ತಮ್ಮ ಕಾರ್ಯಕ್ಷಮತೆ, ಕೆಲಸ ಮಾಡುವ ಉತ್ಸಾಹ ಇವುಗಳನ್ನೆಲ್ಲ ಮುಂದಿಟ್ಟುಕೊಂಡು ತಮಗೂ ಮಂತ್ರಿಯಾಗುವ ಅವಕಾಶ ಸಿಗಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇದರ ನಡುವೆ ಹಿರಿಯರ ನಡುವೆ ನಡೀತಾ ಇರುವಂಥ ರಾಜಕೀಯದ ದಿಕ್ಕು ದೇಸೆ ಬೇರೆನೇ ಸ್ವರೂಪದಲ್ಲಿ ಸಾಗ್ತಾ ಇದೆ. ಒಂದಷ್ಟು ಮಂದಿ ಹಾಗೆಲ್ಲ ಅವರು ಕೇಳಿದ್ದು ತಪ್ಪಲ್ಲ 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 ಅಂತ ಹೇಳ್ತಾರೆ. ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಿರೋದು ಶಾಸಕರು ಮಂತ್ರಿ ಆಗಬೇಕು ಅಂತ ಕೇಳಿದ್ದು ತಪ್ಪಲ್ಲ ಅಂತೇಳಿ ಹಾಲಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಕೇಳಿದ್ದು ತಪ್ಪಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮಂತ್ರಿ ಮಾಡಿಬಿಡ್ತಾರಾ? ಈ ಪ್ರಶ್ನೆಗೆ ಬಹುಶಃ ಉತ್ತರ ಹೇಗಿರುತ್ತೆ ಅನ್ನೋದನ್ನ ಒಂದು ವರದಿ ಮೂಲಕವಾಗಿ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಉದ್ಯೋಗಕ್ಕಾಗಿ ಬೀದಿಗೆ. ನಮ್ಮ ರಾಜ್ಯದ ಪರಿಸ್ಥಿತಿ ಇದು, ಬೇರೆನ್ಯಾವುದೋ ರಾಜ್ಯದಲ್ಲ, ನಮ್ಮ ರಾಜ್ಯದ ಪರಿಸ್ಥಿತಿ ಇದು. ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ಧಾರವಾಡದಲ್ಲಿ ನಡೆದಿರತಕ್ಕಂತಹ ಬೃಹತ್ ಪ್ರತಿಭಟನೆ. ವಿದ್ಯಾಭ್ಯಾಸ ಮುಗಿಸಿದ ಮೇಲೂ ಅಪ್ಪ ಅಮ್ಮನ ಕೈಯಲ್ಲಿ ದುಡ್ಡು ತಗೊಳ್ಳೋದರ ಹಿಂಸೆ ಅದನ್ನು ಅನುಭವಿಸಿರುವಂತಹ ಯುವಕರಿಗೆ ಮಾತ್ರನೇ ಗೊತ್ತು. ಯಾಕಂದ್ರೆ ಅವರು ಕಷ್ಟಪಟ್ಟು ಓದಿರ್ತಾರೆ, ಒಳ್ಳೆ ಉದ್ಯೋಗದ ಕನಸನ್ನು ಕಾಣ್ತಾ ಇರ್ತಾರೆ, ಅದಕ್ಕಾಗಿ ಹಗಲಿರಲು ಕಷ್ಟಪಡ್ತಾ ಇರ್ತಾರೆ. ಇವತ್ತಲ್ಲಿ ಬೀದಿಗೆ ಬಂದಿರುವಂಥವ್ರು ಯಾರೋ ಸುಮ್ಮನೆ ಮನೇಲಿ ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿರುವಂತಹ ಯುವಕರಲ್ಲ. ಅವರೆಲ್ಲರೂ ಕೂಡ ಕಷ್ಟಪಟ್ಟು, ಹಗಲಿರಲು ಕಷ್ಟಪಟ್ಟು, ತಮಗೊಂದು ಉದ್ಯೋಗ ಬೇಕು ಅಂತ ಹೇಳಿ ಅದಕ್ಕಾಗಿ ದುಡಿತಿರುವಂತಹ ಯುವಕರು ಲಕ್ಷಾಂತರ ಮಂದಿ ಆ ರೀತಿಯಂಥವ್ರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಹಾಗೆಯೇ ಸರ್ಕಾರದ ಕೈಯಲ್ಲಿ 2 ಲಕ್ಷಕ್ಕೂ ಮೀರಿದಂತಹ ಹುದ್ದೆಗಳು ಖಾಲಿ ಇದ್ದಾವೆ. ಆ ಖಾಲಿ ಹುದ್ದೆಗಳನ್ನು ತುಂಬಿ ನಮಗೂ ಉದ್ಯೋಗ ಕೊಡಿ, ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸಿಗುವಂತಹ ಅವಕಾಶಗಳಿರ್ತವೆ, ಅವುಗಳಲ್ಲಿ ಪ್ರಯತ್ನಿಸ್ತಾ ಇರುವಂತಹವರ ಭಾಗ ಒಂದಿರುತ್ತೆ. ಹಾಗೆಯೇ ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿ ಅದಕ್ಕಾಗಿ ಶ್ರಮಿಸ್ತಾ ಇರುವಂತಹ ಯುವಕರ ಭಾಗ ಇನ್ನೊಂದಿರುತ್ತೆ, ಯುವಕ ಯುವತಿಯರ ಭಾಗ ಇನ್ನೊಂದಿರುತ್ತೆ. ಆದರೆ ಆ ಯುವಕರು ಇವತ್ತು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೀದಿಯಲ್ಲಿ ನಿಂತು ಧಾರವಾಡದಲ್ಲಿ ಯುವಕರ ಪಡೆ ನಮಗೆ ಉದ್ಯೋಗ ಕೊಡಿ ಅಂತ ಕೇಳಿದ್ದಾರೆ. ಈ ಯುವಕರಿಗೆ ನಾವು ಕೂಡ ಧ್ವನಿಯಾಗೋಣ ಅಂತ ಹೇಳುವಂತಹ ಲೆಕ್ಕಾಚಾರದಲ್ಲಿ ಹೋಗಿದ್ದಂತಹ ಮೇಲ್ಮನೆ ಮತ್ತು ಕೆಳಮನೆಯ ಪ್ರತಿಪಕ್ಷ ನಾಯಕರನ್ನ ಅದೇ ಯುವಕರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ವಾಪಸ್ ಕಳಿಸುವ ಮೂಲಕ ಇಲ್ಲಿ ರಾಜಕೀಯ ಬೇಡ, ಇದು ಅನ್ನದ ಪ್ರಶ್ನೆ, ಇದು ಬದುಕಿನ ಪ್ರಶ್ನೆ, ಹೀಗಾಗಿ ರಾಜಕೀಯ ಬದಿಗಿಟ್ಟು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಬೀದಿಯಿಂದಲೇ ಸರ್ಕಾರಕ್ಕೆ ಹಾಗೂ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಯಾಕಂದ್ರೆ ಇದು ಜೆನ್ಜಿ ಸ್ಟೈಲ್, ಜೆನ್ಜಿ ಯಾವ ಸ್ವರೂಪದಲ್ಲಿ ಯೋಚಿಸ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಆಡಳಿತ ನಡೆಸ್ತಾ ಇರುವಂಥವರು ರಾಜಕೀಯ ನಾಯಕರುಗಳು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಕೂಡ ಇಲ್ಲಿ ಈ ಸಂದೇಶದಲ್ಲಿ ಅಡಗಿರುವಂಥದ್ದು. ಅದರ ಬಗ್ಗೆಯೂ ಕೂಡ ನಿಮಗೆ ವಿವರಿಸ್ತೀರಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ, ಕೇಳಿದ್ದು ತಪ್ಪಲ್ಲ, ಸಿಗೋದು
ಏನು ಕತೆ ಅಂತ ಹೇಳಿ. ಯಾಕಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿರಿಯರು ಕೂಡ ಈಗ ಎಂಟ್ರಿ ಕೊಟ್ಟಿದ್ದಾರೆ ಕುರ್ಚಿ ಕಚ್ಚಾಟದಲ್ಲಿ. ನಮಗೂ ಕೂಡ ಒಂದಷ್ಟು ಕುರ್ಚಿಗಳನ್ನು ಕೊಡಿ, ನಮಗೊಂದು 5 ಕುರ್ಚಿಯನ್ನು ಮೀಸಲಿಡಿ, ನಿಮ್ಮ ಸಂಪುಟದಲ್ಲಿ 5 ಕುರ್ಚಿಯನ್ನು ನಮಗೆ ಮೀಸಲಿಡಿ, ನಾವು ಡೈರೆಕ್ಟಾಗಿ ನಮಗೇನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇಲ್ಲ, ಆದರೆ ಮಂತ್ರಿ ಆದರೂ ಮಾಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಅದರ ಸುತ್ತಲೂ ಯಾವ ರೀತಿಯಂತಹ ರಾಜಕೀಯ ನಡೀತಾ ಇದೆ ಮತ್ತು ಅದರಾಚೆಗೂ ಏನೆಲ್ಲ ರಾಜಕೀಯ ಕಾಂಗ್ರೆಸ್ನಲ್ಲಿ ನಡೀತಿದೆ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀವಿ. 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ. ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ. ಏನವ್ರು ಕೇಳ್ಕೊಂಡಿದ್ದಾರೆ ಅದು ಸರಿಯಾಗೇ ಇದೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಿರಿಯರು ಎಂಟ್ರಿ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವೇಳೆ ಹೊಸಬರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಮೊದಲ ಬಾರಿ ಗೆದ್ದಿರುವ 38 ಶಾಸಕರ ಪೈಕಿ 31 ಶಾಸಕರು ಸಹಿ ಮಾಡಿರುವ ಆಗ್ರಹ ಪತ್ರವನ್ನ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ದಾರೆ. ಇರೋ 38 ಶಾಸಕರ ಪೈಕಿ 5 ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂಬುದು ಆ ಶಾಸಕರ ಹಕ್ಕೊತ್ತಾಯ. ಶಾಸಕರು ಬರೆದ ಪತ್ರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. अपनी मन की आकांक्षा को उजागर किया है. उन्होंने पार्टी फोरम पर चिट्ठी लिखी है. हम पार्टी फोरम पर इसे एड्रेस करेंगे. मैं ये मानता हूं कि कांग्रेस में अभी आंतरिक प्रजातंत्र है. बीजेपी के लोग लिख देते तो उन्हें देशद्रोह में अब तक उनके खिलाफ एफआईआर दर्ज हो जाती अगर बीजेपी के एमएलए ऐसा करते. पर कांग्रेस सबकी बात सुनती है. उनकी बात खड़गे जी, राहुल गांधी जी अवश्य सुनेंगे और जो भी यथासंभव हो सकेगा वो अवश्य करेंगे. ಹೈಕಮಾಂಡ್ ತಮ್ಮ ಪತ್ರ ನೋಡಿದೆ ಅಂದ ಕೂಡಲೇ ಹೊಸದಾಗಿ ಆಯ್ಕೆಯಾದ ಶಾಸಕರು ಅಲರ್ಟ್ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಗಣಿಗ ರವಿಕುಮಾರ್ ಪುನರಚನೆ ವೇಳೆ ಹೊಸಬರನ್ನು ಪರಿಗಣಿಸುವಂತೆ ಡಿಕೆಶಿಗೆ ಮನವಿ ಮಾಡಿದ್ದಾರೆ. ಎಲ್ಲರೂ ಸೇರಿ ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನು ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಲ್ಲಿ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ನಮಗೂ ಅವಕಾಶ ಕೊಡಿ ಅಂತ ಹೊಸ ಶಾಸಕರು ಪತ್ರ ಬರೆದಿರುವುದಕ್ಕೂ ಹಲವು ಕಾರಣಗಳಿವೆಯಂತೆ. ಸರ್ಕಾರ ಹಾಗೂ ಕೆಲ ಸಚಿವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾವಾಗಲೇ ಸರ್ಕಾರ ಬಂದರೂ ಕೆಲವರು ಮಾತ್ರ ಮಂತ್ರಿಗಳಾಗ್ತಿದ್ದಾರೆ. ಕೆಲ ಸಚಿವರು ಶಾಸಕರಿಗೆ ಸ್ಪಂದಿಸುತ್ತಿಲ್ಲ, ಕೆಲಸ ಮಾಡುತ್ತಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಲು ಹಾಲಿ ಸಚಿವರುಗಳು ವಿಫಲರಾಗಿದ್ದಾರೆ. ಕೆಲವರಿಗೆ ಇಲಾಖೆ ಬಗ್ಗೆ ನಿರಾಸಕ್ತಿ ಇದ್ದು ಜನರ ಬಗ್ಗೆ ಕಾಳಜಿಯೇ ಇಲ್ಲವಾಗಿದೆ. ನಿರುತ್ಸಾಹಿಗಳನ್ನ ಬಿಟ್ಟು ಆಸಕ್ತರಿಗೆ ಅವಕಾಶ ಕೊಡಿ ಅನ್ನೋದು ಶಾಸಕರ ಬೇಡಿಕೆ. ಇದರಿಂದಾಗಿ 2028ಕ್ಕೂ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಅನುಕೂಲ ಅನ್ನೋದು ಶಾಸಕರ ವಾದ. ಹೊಸಬರಿಗೆ ಕೊಡೋಕ್ಕಿಂತ ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಕೆಲಸ ಕಾರ್ಯ ಮಾಡುವಂಥ ಇಚ್ಛೆ ಉಳ್ಳವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ, ಯಾರು ಕಾರ್ಯಕ್ರಮ ಅನುಷ್ಠಾನ ಮಾಡದೆ ಜಾರ್ಕೊಳ್ತಾ ಇದ್ದಾರೆ, ಅಂಥವ್ರಿಗೆಲ್ಲರೂ ಕೂಡ ತೆಗೆದು ಸಂಪುಟದಲ್ಲಿ ಬೇರೆಯವ್ರೊಂದು ಅವಕಾಶ ಮಾಡಿಕೊಡೋಕ್ಕೆ ಎಲ್ಲರದ್ದು ಒತ್ತಾಯ ಇದೆ, ಅದ್ರಲ್ಲಿ ನಂದು ಒತ್ತಾಯ ಇದೆ. ಯಾವಾಗಲೇ ಸರ್ಕಾರ ಬಂದರೂ ಕೆಲವರು ಮಾತ್ರ ಮಂತ್ರಿಗಳಾಗ್ತಿದ್ದಾರೆ ಎಂಬ ಇಕ್ಬಾಲ್ ಮಾತಿಗೆ ಹಿರಿಯ ಮಾಜಿ ಸಚಿವ KN ರಾಜಣ್ಣ ಕೂಡ ದನಿಗೂಡಿಸಿದ್ದಾರೆ. ಲಿಸ್ಟ್ ತೆಗೆದು ನೋಡಿ, ಯಾವಾಗಲೂ ಅವರೇ ಇರ್ತಾರೆ, ಯಾಕೆ ಹೊಸಬರಿಗೆ ಕೊಡಬಾರದು ಅನ್ನೋದು ರಾಜಣ್ಣನವರ ವಾದ. ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004ಅಲ್ಲಿ, ಮೊದಲನೇ ಸರಿ ಮುಖ್ಯಮಂತ್ರಿ ಆದರು.
ಮತ್ತು ಬಿ ಜೆ ಪಿನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡಲಿ, ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನದ ಪಟ್ಟಿ ಇದೆ. ಯಾವಾಗಲೂ ಕಾಂಗ್ರೆಸ್ ಬರಲಿ ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ, ಅದರಲ್ಲಿ ತಪ್ಪು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಹೊಸ ಶಾಸಕರ ಈ ಬೇಡಿಕೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಆಸಕ್ತಿ ತೋರಿದ್ದಾರೆ. ಯಾರೂ ಇಲ್ಲಿ ಗೂಟ ಹೊಡ್ಕೊಂಡು ಕೂರೋದಕ್ಕಾಗಲ್ಲ, ಹೊಸ ಜನರೇಷನ್, ಹೊಸ ಆಲೋಚನೆಗಳು ಬೇಕಲ್ವಾ ಎಂದು ಹೇಳುವ ಮೂಲಕ ಕಿರಿಯ ಶಾಸಕರ ಆಸೆಗೆ ಇನ್ನಷ್ಟು ರುಚಿ ಹತ್ತಿಸಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLA ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ. ಆಲೆ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅದನ್ನು ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ, ತಪ್ಪೇನು ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಅದನ್ನು ಕೇಳೋಕೆ ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲೋ ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಹೊಸಬರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಹಿರಿಯ ಸಚಿವರು ಬಿಟ್ಟು ಕೊಡ್ತಾರಾ ಅನ್ನೋದೇ ಸಸ್ಪೆನ್ಸ್. ಕಿರಿಯ ಶಾಸಕರ ಬೇಡಿಕೆಯಲ್ಲಿ ತಪ್ಪೇನಿಲ್ಲ ಅನ್ನೋದು ತಮ್ಮ ಕುರ್ಚಿಗೆ ಕಂಟಕ ಅನ್ನೋದನ್ನು ಮಾತ್ರ ಮರೆತಿರೋದಿಲ್ಲ. ಹಾಗಾಗಿ ಎಲ್ಲರ ಉತ್ತರಗಳು ಒಂದೇ ಆಗಿವೆ. ಹೊಸದಾಗಿ ನಾವು ಶಾಸಕರಾದ ಕ್ಷಣಕ್ಕೆ ನಮ್ಗೆ ಅವಕಾಶ ಸಿಗಬಾರ್ದು ಅಂತೇನಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು, ಅದು ಸರಿಯಾಗಿ ಇದೆ ಬೇಡಿಕೆ. ಆದರೆ ಹೈಕಮಾಂಡ್ನವರು ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿರೋದು. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ, ಬರೆಯೋದ್ರಲ್ಲಿ ತಪ್ಪಿಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಈ ಎಲ್ಲದರ ಮಧ್ಯೆಯೇ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸುತ್ತಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿ ರಾಜಣ್ಣ ಜೊತೆಗೂಡಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದು ಪಕ್ಷದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನು ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದರೆ, ಪಕ್ಷಕ್ಕೂ ತೊಂದರೆ. ಈ ಗೊಂದಲ ನೀವು ನಿವಾರಣೆ ಮಾಡಬೇಕು, ಜಾಗ್ರತೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ, ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗೆ ಮಾಡೋದು, ಏನು ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡಬೇಕು. ಜಾಗ್ರತೆ, ಗೊಂದಲ ನಿವಾರಣೆ ಆದರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇಲ್ಲಿ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ, ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ KPCC ಅಧ್ಯಕ್ಷರ ದಾಖಲೆನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು, ಮುರಿಲಿ ಅಂತ ಆಶಿಸ್ತೇನೆ. ಸತೀಶ್ ಜಾರಕಿಹೊಳಿ ಅವರು ಅವರೇನಿಲ್ಲ, ಪಕ್ಷದಲ್ಲಿ ಏನು ಅವಕಾಶ ಕೊಡ್ತಾರೆ, ಅವಕಾಶನ ಏನು ಆದೇಶ, ಅವಕಾಶ ಅಥವಾ ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ಅವರು ನಡೀತೀನಿ ಅಂತಕ್ಕಂಥದ್ದು ಸತೀಶ್ ಅವರ ನಿರ್ಣಯ. ಏನು ಮಾದೇವಪ್ಪನ ಆಗಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ಲರೂ ಒಪ್ತಾರೆ, ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ಸತೀಶ್ ಜಾರಕಿಹೊಳಿ ಬಗ್ಗೆ ರಾಜಣ್ಣ ಹೀಗೆಲ್ಲ ಹೇಳ್ತಿರೋವಾಗಲೇ ಡಿಕೆ ಸತೀಶ್ ಭೇಟಿ ಬಗ್ಗೆಯೂ ಒಂದಷ್ಟು ಕುತೂಹಲಗಳು ಎದ್ದಿವೆ. ದಲಿತ ಸಿಎಂ ಅಸ್ತ್ರ ಹೂಡಿರುವ ಸೀನಿಯರ್ಗಳ ಲೆಕ್ಕಾಚಾರಗಳಿಗೆ ಹೊಸ ಆಯಾಮವೇ ಸಿಕ್ತಿದೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರರು, ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು.
ಇನ್ನು ಕಾಂಗ್ರೆಸ್ನಲ್ಲಿ ಕೂಲಿ ಕಾಳಗವೂ ಜೋರಾಗ್ತಿದೆ. ಡಿಕೆ ಶಿವಕುಮಾರ್ ದುಡಿದಿದ್ದಾರೆ, ಕೂಲಿ ಕೊಡಲಿ ಅಂತಿದ್ರು ಆಪ್ತರು. ಇದೀಗ ಪರಮೇಶ್ವರ್ ಕೂಡ 8 ವರ್ಷ ದುಡಿದಿದ್ದಾರೆ, ಅವರಿಗೆ ಕೂಲಿ ಬೇಡವಾ ಎಂದು ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಪರಮೇಶ್ವರ್ಗೆ ಕೂಲಿ ಕೊಡ್ಲಿ, ನಂತರ ಡಿಕೆಶಿಗೆ ಅನ್ನೋದು ರಾಜಣ್ಣ ವಾದ. ಇದಕ್ಕೆ ಡಿಕೆ ತಮ್ಮದೇ ಸ್ಟೈಲ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಅರೆ ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ ಮೇಲೆ ಹೊಸ ಕೂಲಿ ಕೊಡ್ಲಿ. ಮಾಹಿತಿ ಇದೆ ಸರ್, ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು, ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ದೊಡ್ಡವರು. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಸಹಜವಾಗೇ ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ. ಎಲ್ಲರನ್ನೂ ಮಿನಿಸ್ಟರ್ ಮಾಡಿ ಮಜಾ ಮಾಡಿ ಎಂದ್ರು ಸಿಟಿ ರವಿ. ಸಚಿವರನ್ನಷ್ಟೇ ಅಲ್ಲ, ಸರ್ಕಾರವನ್ನೇ ವಜಾ ಮಾಡಿ ಎಂದ್ರು ನಿಖಿಲ್ ಕುಮಾರಸ್ವಾಮಿ. ಈಗಾಗಲೇ 150ಕ್ಕೂ ಹೆಚ್ಚು ಜನರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಸಂಪುಟದ ದರ್ಜೆಯ ಸ್ಥಾನಮಾನ ಅಂತ ಒಂದು ಆದೇಶ ಹೊರಡಿಸ್ಬಿಟ್ರೆ ಅಲ್ಲಿಗೆ ಅವರ ಬೇಡಿಕೆಯನ್ನು ಈಡೇರಿಸ್ದಂಗಾಯಿತು. ಕ್ಯಾಬಿನೆಟ್ ಗ್ರೇಡ್ ಏನು ಅಂದರೆ ರೂಲಿಂಗ್ ಪಾರ್ಟಿ ನಾವು ಕ್ಯಾಬಿನೆಟ್ ಗ್ರೇಡ್ನವರು ಅಂತ ಅಂದುಬಿಟ್ರೆ ಸಾಕು, ರಾಜ್ಯ ಉದ್ಧಾರ ಆಗುತ್ತೆ, ಸಾಲದ್ದು ಇದು ಜಾಸ್ತಿ ಆಗುತ್ತೆ. ಈಗಾಗಲೇ 7-7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇನ್ನು ಮುಳುಗಿಸಿ, ಕರ್ನಾಟಕವನ್ನು ಮುಳುಗಿಸಿ ಆಮೇಲೆ ಇವರು ಮಜಾ ಮಾಡಿ ಹೋಗ್ಬೋದು. ಸಚಿವರು ಬದಲಾವಣೆ ಮಾಡೋದಲ್ಲ, ಈ ರಾಜ್ಯ ಸರ್ಕಾರ ಬದಲಾವಣೆ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅದು 7 ಕೋಟಿ ಕನ್ನಡಿಗರು ಮಾತಾಡ್ತಾವ್ರೆ. ಬಹುಶಃ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂದರೆ 9,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡ್ಕೊಂಬಂದಿದ್ದೀನಿ, 2ನೇ ಹಂತಕ್ಕೆ ಪ್ರವಾಸ ಕೈಗೆತ್ಕೊಂಡಿದ್ದೀನಿ. ಈಗ ಟಿ ನರಸೀಪುರಕ್ಕೆ ಹೋಯ್ತಾ ಇದ್ದೀನಿ. ಎಲ್ಲಿ ಹೋದರೂ ಜನ ಒಂದೇ ಹೇಳ್ತಾರೆ, ಇವತ್ತು ನಾಳೆ ಏನಾದ್ರು ಚುನಾವಣೆ ಅನೌನ್ಸ್ ಆದರೆ ಈ ಕೂಡಲೇ ತಿರಸ್ಕಾರ ಮಾಡ್ತಕ್ಕಂಥ ಮೂಡ್ಗೆ ಜನ ಬಂದ್ಬಿಟ್ಟಿದ್ದಾರೆ. ದಿನಕ್ಕೊಂದು ಮಾತು ಬೆಳವಣಿಗೆಗಳಿಂದಾಗಿ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಹೊಸ ಲೆಕ್ಕಾಚಾರಗಳು ಥಳಕು ಹಾಕ್ಕೊಳ್ತಿವೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬಜೆಟ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಮುಂದಿನದ್ದು ಮಾತ್ರ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಹೀಗೆ ಇಲ್ಲಿ ಮಂತ್ರಿ ಸ್ಥಾನವನ್ನು ಕೇಳಿದ್ದಾರೆ, ನಾನಾ ಹುದ್ದೆಗಳನ್ನು ಕೇಳ್ತಾ ಇದ್ದಾರೆ. ಯಾವುದೂ ತಪ್ಪಲ್ಲ, ಯಾಕಂದರೆ ರಾಜಕಾರಣಿಗಳು ಅಂತಿಮವಾಗಿ ರಾಜಕೀಯವನ್ನು ಮಾಡ್ತಾ ಇರೋದು ತಮಗೂ ಕೂಡ ಅಧಿಕಾರ ಸಿಗಬೇಕು ಅನ್ನೋಂಥ ಕಾರಣಕ್ಕಾಗಿ. ಒಂದು ಅಧಿಕಾರ ಸಿಕ್ಕಿದವರಿಗೆ ಮತ್ತಷ್ಟು ಅಧಿಕಾರಗಳು ಬೇಕಿರ್ತವೆ. ಆದರೆ ಅದೆಲ್ಲ ಸಿಗುತ್ತಾ? ಅದೇ ಈಗಿರುವಂತಹ ಕುತೂಹಲಕಾರಿ ಪ್ರಶ್ನೆ. 2ನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಧಾರವಾಡದಲ್ಲಿ ಇವತ್ತು ನಡೆದಿರತಕ್ಕಂತಹ ಉದ್ಯೋಗಕ್ಕಾಗಿ ಬೀದಿಗೆ ಬಂದಿರುವಂಥದ್ದು ಯುವಕರು. ನಮಗೆ ಸರ್ಕಾರಿ ಉದ್ಯೋಗಗಳಲ್ಲಿ ನೇಮಕಾತಿಯನ್ನು ಕೊಡಿ, ನೋಟಿಫಿಕೇಶನ್ ಅನ್ನು ಮಾಡಿ, ನೀವು ಅರ್ಹರಿಗೆ ಉದ್ಯೋಗ ಸಿಗುತ್ತೆ, ನಮಗೆ ಕೊಡಿ ಅಂತೇಳಿ ಅರ್ಹರಿಗೆ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು. ಬೀದಿಗಿಳಿದ ಜೆನ್ಜಿ. ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಜೆನ್ಜಿ ಮಾಡಿದೆ. ಜೆನ್ಜಿ ಯುವಕರು ಮಾಡಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆಯನ್ನು ನೆರವೇರಿಸಿದ್ದಾರೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಎಷ್ಟೆಷ್ಟು ಉದ್ಯೋಗಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶ, ಶೀಘ್ರ ನೇಮಕಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರಲ್ಲಿ ಸೇರಿದ್ರು. ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಧಾರವಾಡ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಯುವಕರು ಬೀದಿಗೆ ಬಂದರೆ ಏನಾಗಬಹುದು ಆ ಸ್ವರೂಪದ ಹೋರಾಟವನ್ನು ರೂಪಿಸಿದ್ದಾರೆ. ಬಹಳ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದಾರೆ ಯುವಕರು, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಪೊಲೀಸರ ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿ ಮುನ್ನುಗ್ಗಿದಂತಹ ಪ್ರತಿಭಟನಾಕಾರರು. ಈ ಸಂದರ್ಭದಲ್ಲಿ ಜೂಬ್ಲಿ ವೃತ್ತದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆದರೆ ಇಲ್ಲೊಂದು ಘಟನೆ ನಡೆದಿದೆ, ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಗುದ್ದಿ ಒಬ್ಬ ಯುವಕ ಪರಾರಿಯಾಗಿದ್ದಾನೆ. ಸಿಕ್ಕ ಅವಕಾಶದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಆ ರೀತಿ ಗುದ್ದಿ ಪರಾರಿಯಾಗಿದ್ದಾನೆ. ಸಂಘಟನೆ ನಾಯಕ ಕಾಂತರಾಜ್ ಸೇರಿದಂತೆ ಹಲವರನ್ನ ಪೊಲೀಸರು ನಂತರ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗೆ ಮನವಿ ನೀಡಿ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ ಜೆನ್ಜಿ ಪಡೆ. ಹಾಗಾದ್ರೆ ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದಾವೆ ಅನ್ನೋದನ್ನ ನೋಡಬೇಕು. ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ 70,727 ಹುದ್ದೆಗಳು ಖಾಲಿ ಇದ್ದಾವೆ, ಶಿಕ್ಷಕರ ಹುದ್ದೆಗಳು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 37,069 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಅಂದರೆ ಇವೆರಡು ಸೇರಿದರೆ 1 ಲಕ್ಷಕ್ಕೂ ಹೆಚ್ಚು ಆಗೋಯ್ತು. ಇನ್ನು ಒಳಾಡಳಿತದಲ್ಲಿ 26,168, ಅಂದರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಇರುವಂತಹ ಇಲಾಖೆ ಅಡಿಯಲ್ಲಿ 26,168, ಉನ್ನತ ಶಿಕ್ಷಣದಲ್ಲಿ 13,227
ಪೋಸ್ಟ್ಗಳು ಖಾಲಿ ಉಳಿದಿದ್ದಾವೆ. ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಎಂಥ ಹೊಡೆತ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ. ಇನ್ನು ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು ಖಾಲಿ ಇದ್ದಾವೆ. ಪಶುಸಂಗೋಪನೆಯಲ್ಲಿ 10,755 ಹುದ್ದೆಗಳು ಖಾಲಿ ಇದ್ದಾವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,980 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಆರ್ಥಿಕ ಇಲಾಖೆಯಲ್ಲಿ 9,536 ಹುದ್ದೆಗಳು ಖಾಲಿ ಇದ್ದಾವೆ. ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,334 ಹುದ್ದೆಗಳು ಖಾಲಿ ಇದ್ದಾವೆ. ಕಾನೂನು ಇಲಾಖೆಯಲ್ಲಿ 7,853 ಹುದ್ದೆಗಳು ಖಾಲಿ ಇದ್ದಾವೆ. ಕೃಷಿ ಇಲಾಖೆಯಲ್ಲಿ 6,773 ಹುದ್ದೆಗಳು ಖಾಲಿ ಇದ್ದಾವೆ. ಅರಣ್ಯ ಇಲಾಖೆಯಲ್ಲಿ 6,337 ಹುದ್ದೆಗಳನ್ನು ಇನ್ನೂ ಕೂಡ ಭರ್ತಿ ಮಾಡಿಲ್ಲ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 6,191 ಹುದ್ದೆಗಳು ಖಾಲಿ ಉಳ್ಕೊಂಡಿದ್ದಾವೆ. ಸಹಕಾರ ಇಲಾಖೆಯಲ್ಲಿ 4,855 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 4,544 ಹುದ್ದೆಗಳು ಖಾಲಿ ಇದ್ದಾವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 4,159 ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಒಟ್ಟಾರೆಯಾಗಿ 43 ಇಲಾಖೆಗಳಲ್ಲಿ 2,76,386 ಹುದ್ದೆಗಳು ಖಾಲಿ ಉಳಿದಿದ್ದಾವೆ ರಾಜ್ಯದಲ್ಲಿ. ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನು ಆದಷ್ಟು ಬೇಗನೆ ಸರ್ಕಾರವೂ ಕೂಡ ಮಾಡಬೇಕಾಗಿದೆ. ಯಾಕಂದರೆ ಜೆನ್ಜಿ ಅವರು ಬೀದಿಗೆ ಇಳಿತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕು.